ಹಾಯ್ ಗಾಯ್ಸ್, ನನ್ನ ಹೆಸರು ಸಾಯಿ ಕೌಸ್ತುಭ. ವೆಲ್ಕಮ್ ಬ್ಯಾಕ್ ಟು ಮೈ ಬ್ಲಾಗ್ಸ್. ಇವತ್ತು ನಾನು ನನ್ನ ಮನೆಯಲ್ಲಿ ಆದ ಕೃಷಿಗಳನ್ನು ತೋರಿಸ್ತೇನೆ. ಇವತ್ತು ಮತ್ತು ಇವತ್ತಿಂದ ಹೊಸದಾಗಿ ವಿಡಿಯೋ ಟ್ರೈ ಮಾಡಬೇಕು ಅಂತ ಅನಿಸ್ತದೆ, ಯಾಕಂದರೆ ಸಬ್ಸ್ಕ್ರೈಬರ್ಸ್ ಬೇಕಲ್ಲ. ಹಾಗೆ ಇವತ್ತು ನಾನು ಮಾಡಿದಲ್ಲ, ನನ್ನ ಮನೆಯಲ್ಲಿ ಯಾವುದೆಲ್ಲ ಕೃಷಿ ಆಗಿದೆ. ಬೆಂಗಳೂರಿಲಿರುವ ಮನೆ, ಇಲ್ಲಿ ಮಾತ್ರ ತುಂಬ ಇದುಂಟು ವೆಹಿಕಲ್ ಶಬ್ದ. ಮಾತ್ರ ಎಂತ ಮಾಡೋದು, ಮಾತ್ರ ಎಂಥದ್ದು ಕೃಷಿಗಳು ಹುಟ್ಟುತ್ತದೆ, ಮಾತ್ರ ಸ್ವಲ್ಪ ಕಷ್ಟ ಆಗ್ತದೆ, ಧೂಳೆಲ್ಲ ಇರ್ತದೆ. ಓಕೆ, ಇವತ್ತಿನಿಂದ ನಾನು ವ್ಲಾಗನ್ನು ಶುರು ಮಾಡ್ತಾ ಇದ್ದೇನೆ. ಒಟ್ಟಾರೆ ಎಷ್ಟು ವ್ಲಾಗ್ಸ್ ಇರ್ತದೋ ಅಷ್ಟು ವ್ಲಾಗ್ಸ್ ಇರ್ತದೆ. ಮತ್ತು ನೀವು ಮಾತ್ರ ಒಂದು ಮರಿಬಾರ್ದು, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಬೆಲ್ ನೋಟಿಫಿಕೇಷನ್ ಒತ್ತಿ, ಮತ್ತು ಲೈಕ್ ಆ್ಯಂಡ್ ಶೇರ್ ಮಾಡಿ. ಈಗ ನಾವು ನಮ್ಮ ಕೃಷಿಗಳ ಹತ್ರ ತೆರಳುವ. ಇದು ಒಂದು ಮರ ಅಲ್ಲ, ಒಂದು ಗಿಡ. ಇದು ನನಗೆ ಯಾವ ಗಿಡ ಅಂತ ಗೊತ್ತಿಲ್ಲ, ಮಾತ್ರ ನೋಡಲಿಕ್ಕೆ ಮಾತ್ರ ದೊಡ್ಡ ಉಂಟು. ಇದು ಈ ಹೂವು ಈ ಹೂವು ಇಲ್ಲಿ ಕಾಣಿಸ್ತಾ ಇದೆಯಲ್ಲ ನಮಗೆ, ಸ್ವಲ್ಪ ಹೂವು. ಈ ಹೂವು ನಮಗೆ ಶಿವನಿಗೆ ಪೂಜೆ ಮಾಡುವಾಗ ಈ ಹೂವು ಶಿವನಿಗೆ ಪ್ರಿಯವಾದದ್ದು. ಅದು ಅದರ ಹೆಸರು ಹೇಳ್ತೇನೆ. ಮಾತ್ರ ಈಗ ಈ ಹೂವನ್ನು ಶಿವನಿಗೆ ಅರ್ಪಿಸಲು ಯೂಸ್ ಮಾಡ್ತಾರೆ. ಅದೆಲ್ಲ ಚಂದ ಬರ್ತದೆ. ಮಾತ್ರ ಈಗ ಎಂತಾಗಿದೆ ಅಂದರೆ ಮಳೆ ಜಾಸ್ತಿ ಆಗಿ ಹೀಗೆಲ್ಲ ಆಗಿದೆ. ಅದಕ್ಕೆ ಸ್ವಲ್ಪ ಸರಿ ಮಾಡಬೇಕು. ಆಯಿತು, ನೋಡುವ. ಈಗ ಇನ್ನೊಂದು, ಮತ್ತು ಲಾಸ್ಟಿಗೆ ವಿಡಿಯೋದಲ್ಲಿ ಎಂತೆಲ್ಲ ಮಾಡಿದ್ದೇನೆ ಅದರಲ್ಲೇ ಕ್ವಶನ್ ಕೇಳಲಿಕ್ಕೆ ಉಂಟು. ನೀವು ಸರಿ ನೋಡಿದ್ದೀರಾ ಅಂತ ನಾವೇನು ನೋಡಬೇಕು. ಹಾಗೆ ಎಕ್ಸಾಮಿನಾಗಲ್ಲ, ಹಾಗೆ ನೋಡಿ. ಇದು ಹೂವು ಇನ್ನೂ ಬಿಡಲಿಲ್ಲ. ಇದು ದಾಸವಾಳ ಹೇಳ್ತೇನೆ. ಇದು ಒಂದು ದೊಡ್ಡ ಹೂವು. ಇದರ ಬುಡದಲ್ಲಿ ಒಂದು ಹೂವುಗಳು ಮತ್ತು ಬೇರೆ ಬೇರೆ ಗೊಬ್ಬರ ಮಾಡುವಂತಹ ಗೊಬ್ಬರ ಮಾಡುವಂತಹ ಸಬ್ಸ್ಟೆನ್ಸ್, ಅಂದರೆ ಲೈಕ್ ಬನಾನಾ ಪೀಸ್ ಅದೆಲ್ಲ ಹಾಕಿದರೆ ಚಂದ ಬರ್ತದೆ. ಮತ್ತು ಇದೆಲ್ಲ ಬೇರೆ ಬೇರೆ ಪ್ಲ್ಯಾಂಟ್. ಮತ್ತೊಂದು ಆರ್ಟಿಫಿಷಿಯಲ್ ಪ್ಲ್ಯಾಂಟ್ ಇಟ್ಟಿದ್ದೇವೆ, ಯಾವುದಂತ ಗೊತ್ತಿರಬೇಕಲ್ಲ. ಒಟ್ಟಾರೆ ಇದು ಒಳ್ಳೆ ಆರ್ಟಿಫಿಷಿಯಲ್ನಾಗ ಕಾಣ್ತದೆ. ನೆಕ್ಸ್ಟ್ ವಿಡಿಯೋಲಿ ತಿಳಿಸ್ತೇನೆ ಬ್ರೀಫಾಗಿ. ಇವಾಗ ನಮ್ಮ ನೆಕ್ಸ್ಟ್ ಇನ್ನೊಂದು ಜಾಗಕ್ಕೆ ತೆರಳುವ. ಇದೇ ಸೇಮ್ ಮನೆಯ ಇನ್ನೊಂದು ಜಾಗದಲ್ಲಿ ಕೃಷಿ ಬೆಳೆದಿದ್ದೇವೆ, ಅದನ್ನು ನೋಡಲಿಕ್ಕೆ ಬನ್ನಿ. ಸೊ ಇದು ಈ ಜಾಗ, ಅಂದರೆ ಇಲ್ಲಿ ಬ್ಯಾಕ್ ಡೋರ್ ಉಂಟು. ನಮ್ಮ ಮನೆಯ ಬ್ಯಾಕ್ ಡೋರ್ ಉಂಟು. ಹೀಗೆಲ್ಲ ಬರ್ತದೆ ನೋಡಿ ಗಾಯ್ಸ್. ಇದು ದಾಸವಾಳ ಹೂವಿನ ಮರ. ಮತ್ತು ಹಾಗೆ ನಾನಾಗ ಫಸ್ಟ್ ಹೂವನ್ನು ತೋರಿಸಿದ್ದೆಲ್ಲ, ಆ ಹೂವು ಹಾಗಿರುವುದೇ ಪಿಂಕ್ ಉಂಟು ನೋಡಿ, ಹಾಗಿರುವುದೇ ಪಿಂಕ್ ಉಂಟು ಆ ಹೂವು. ಸೊ ಹೀಗಿರುವುದೆಲ್ಲ ಬರ್ತದೆ. ಮತ್ತು ಇಲ್ಲಿ ಒಂದು ತುಳಸಿ ಗಿಡ ಒಂದು ಎಕ್ಸ್ಟ್ರಾ ಬೇಕಂದರೆ, ಅಂದರೆ ನಮ್ಮ ಇದರಲ್ಲಿ ತುಳಸಿ ಗಿಡ ಸ್ವಲ್ಪ ಸಮಯದಲ್ಲಿ ಕೊಳ್ತೋಗ್ತದೆ. ಅದಕ್ಕೆ ನಾವು ನೆಡಲಿಕ್ಕೆ ಒಂದು ಮಾಡಿದ್ದೇವೆ. ಇದು ಇನ್ನೊಂದು ಹಾಗೆ ಇರುವುದು, ಹಾಗೆ. ಮತ್ತೆ ಇನ್ನೊಂದು ಆ ಕಡೆ ಇರುವುದನ್ನು ತೋರಿಸ್ತೇನೆ. ಮತ್ತು ಇಲ್ಲಿ ನಮ್ಮ ಮನೆಯಲ್ಲಿ ಇನ್ನೊಂದು ಸ್ಪೆಷಾಲಿಟಿ ಅಂತಂದರೆ, ಇಲ್ಲಿ
ದಾಸವಾಳ ಪಿಂಕ್ ಆ್ಯಂಡ್ ರೆಡ್ ಇದು ಬರ್ತದೆ, ಮತ್ತು ಆರೆಂಜ್ ಕಲರ್ ಇದು ಬರ್ತದೆ ದಾಸವಾಳ. ಅದೊಂದು ಸ್ಪೆಷಾಲಿಟಿ ಇಲ್ಲಿ. ಹಾಗೆಲ್ಲ ಚೆಂದ ಇರ್ತದೆ ನೋಡಿ. ಅಲ್ಲಿ ಎಷ್ಟು ಕಸ ಹಾಕಿದ್ದಾರೆ. ಈಗ ಕಸ ಹಾಕೋದನ್ನು ಸ್ಟಾಪ್ ಮಾಡಲಿಕ್ಕೆ ಅಲ್ಲಿ ಕಾಂಪೌಂಡ್ ಹಾಕ್ತಾ ಇದ್ದಾರೆ. ಅದನ್ನು ಮತ್ತೆ ಅದು ಈಗ ನಮ್ಮ ಇದಕ್ಕೆ ರಿಲೇಟೆಡ್ ಅಲ್ಲ. ಸೊ ನಾವು ಮತ್ತೆ ನೆಕ್ಸ್ಟ್ ವಿಡಿಯೋನಲ್ಲಿ ಡಿಸ್ಕಸ್ ಮಾಡುವ. ಈಗ ನನ್ನ ಹತ್ರ ಇನ್ನೊಂದು ಜಾಗದಲ್ಲಿ ನಾನು ಕೃಷಿ ಮಾಡಿದ್ದೇನೆ, ನನ್ನ ಸೇಮ್ ಮನೆಯಲ್ಲಿ. ಅದನ್ನು ತೋರಿಸ್ಲಿಕ್ಕೆ ಹೋಗ್ತೇನೆ. ಹಾಯ್ ಗೈಸ್, ನಾವಿವಾಗ ಹೋಗ್ತಾ ಇದ್ದೇವೆ. ನಮ್ಮ ಹತ್ರ 4 ಜಾಗಗಳಿದೆ. ನಾವು ಅದೆಲ್ಲ ಒಳ್ಳೆ ಇದೆಲ್ಲ ಅಂದರೆ ಪ್ಲ್ಯಾಂಟ್ಗಳೆಲ್ಲ ಬೆಳೀತವೆ. ಇದೊಂದು ಪ್ಲ್ಯಾಂಟ್ ಹುಳ ಉಂಟಿಲ್ಲಿ. ಇದು ಹಾಗೆ ಇರೋದು ಮೊಗ್ಗು ಬಿಡ್ತಾ ಉಂಟು, ಇಲ್ಲಿ ಬರ್ತಾ ಉಂಟು ಸ್ವಲ್ಪ ಸ್ವಲ್ಪ. ಇದು ನೋಡಿ, ಇದು ತುಳಸಿ ಕಟ್ಟೆ ಹಾಗೆ ನೋಡಿ. ಮತ್ತೆ ನಾನು ಅಲ್ಲಿ ತೋರಿಸಿದ್ದೇನಲ್ಲ, ಹೀಗಿರೋದು ಪಿಂಕ್ ಬರ್ತಾ ಉಂಟು ನೋಡಿ. ಮತ್ತೆ ಇಲ್ಲಿ ಈ ಹೂಗು ಮತ್ತೆ ಇಲ್ಲಿ ದಾಸವಾಳದ ಮರ ನೋಡಿ. ಇಲ್ಲಿ ನಾನು ಪಿಂಕ್ ಬರ್ತದೆ ಅಂತ ಹೇಳಿದೆ ಅಲ್ಲ, ಪಿಂಕ್ ಇಲ್ಲಿ ಉಂಟು. ಹಾಗೆ ಇಲ್ಲೆಲ್ಲ ಚಂದ ಚಂದ ಇರುವುದೆಲ್ಲ ಬರ್ತದೆ. ಮತ್ತೆ ಇದು ಬೇವಿನ ಸೊಪ್ಪಿನ ಗಿಡ. ಸಾಂಬ್ರಾಣಿ ನಮಗೆ ಸಾಂಬ್ರಾಣಿ ಎಲ್ಲಿದೆ ನೋಡ್ಬೇಕು. ಸಾಂಬ್ರಾಣಿ ಇತ್ತು ನಮ್ಮ ಮನೆಯಲ್ಲಿ. ಇಲ್ಲಿ ಒಂದು ಸಾಂಬ್ರಾಣಿ ಅಲ್ಲ ಇದು ನೋಡಿ, ಮೆಣಸಿನ ಗಿಡ. ನಿಮಗೆ ಕಾಣಿಸ್ತೇನೆ ಅಂತ ಅನಿಸ್ತದೆ, ತಪ್ಪು ಹೇಳಿದೆ. ಓಕೆ, ಅದೀಗ ಮಾಡುವ ಸಮಯ ಅಲ್ಲ. ಓಕೆ, ನಾವಿವಾಗ ನಮ್ಮ ನೆಕ್ಸ್ಟ್ ಲೊಕೇಶನಿಗೆ ಹೋಗುವ. ಇದೇ ನನ್ನ ಸೇಮ್ ಮನೆಯಲ್ಲಿ ನಾವು ಬೇರೆ ಜಾಗದಲ್ಲಿ ಕೃಷಿ ಮಾಡಿದ್ದೇವೆ, ಅಲ್ಲಿಗೆ ಹೋಗುವ ನಾವು. ಓಕೆ, ಇದು ನಮ್ಮ ಬ್ಯಾಕ್ ಡೋರು. ಮತ್ತೆ ಇಲ್ಲಿಂದ ಹೋದರೆ ಆವಾಗ ತೋರಿಸಿದಲ್ಲ, ಇಲ್ಲಿ ತುಳಸಿ. ಇದು ನಿಮಗೆ ಜಾಗ ನೆನಪುಂಟು ಅಂತ ಅನಿಸ್ತದೆ. ಇದು ಅದಕ್ಕೆ ಇಲ್ಲಿಗೆ ಬರಲಿಕ್ಕೆ ಒಂದು ಡೋರ್ ಉಂಟು. ಅದರ ನಾನು ಯಾವಾಗ ತಿಳಿಸ್ತೇನೆ ಅಂದರೆ, ನಮ್ಮ ಮನೆ ಹೇಗೆ ನಾನು ಮನೆ ತೋರಿಸೋದನ್ನು ಮಾಡಿದಾಗ. ಇಲ್ಲಿ ಅಷ್ಟು ತೋರಿಸ್ಲಿಕ್ಕಿಲ್ಲ ಆ್ಯಕ್ಚುಲಿ. ಮಾತ್ರ ಇಲ್ಲಿ ತೊಂಡೆಕಾಯಿ ಬೆಳೆದಿದೆ. ಮಾತ್ರ ಮಳೆ ಬರ್ತಾ ಉಂಟು. ಮಾತ್ರ ಹುಳಗಳು ತಿಂತದೆ ಅಂತ ಬಿಚ್ಚಿದ್ದೇವೆ ನಾವು. ಇಲ್ಲಾಂದರೆ ಅಲ್ಲಿ ಗ್ರಿಲ್ಲಿನ ಮೇಲೆಲ್ಲ ಹೋಗುದು. ಮತ್ತೆ ಹಾಗೆ ಇರುವ ಆಮೇಲೆ ಇಲ್ಲಿ ನೋಡಿ ದಾಸವಾಳ ಇರ್ತೇನೆ. ಬಸಳೆ ನಮ್ಮ ಮನೆಯಲ್ಲಿ ತುಂಬ ಬೆಳೀತದೆ. ಕೆಲವೊಂದು ಸತಿ ನಾವು ಬಸಳೆ ಪಲ್ಯ ಎಲ್ಲ ಮಾಡ್ತೇವೆ. ಇದೆಲ್ಲ ಚಂದ ಚಂದ ಬರ್ತದೆ. ನಾವಿವಾಗ ಎಂತ ಮಾಡೋದಂದರೆ, ನಾವು ಎಲ್ಲ ಕೃಷಿಯನ್ನು ನೀರು ಒಂದು 10 ನಿಮಿಷ ನಾವು ಅದರ ಮುಂದೆ ಅದಕ್ಕೆ ಹಾಕಬೇಕು. ಇಲ್ಲಾಂದರೆ ಎಂತಾಗ್ತದೆ ಅಂದರೆ ಡ್ರೈ ಆಗಿ ಕೊಳ್ತೋಗ್ತದೆ. ನನ್ನ ಮನೆಯಲ್ಲಿ ಒಂದ್ಸತಿ ನನಗೆ ಗೊತ್ತಾದ ಮತ್ತೆ ಈಗ ಆದದ್ದು. ನಾನು 5 ನಿಮಿಷ ಬಿಟ್ಟುಕೊಂಡಿದ್ದೆ. ಅಷ್ಟೊತ್ತಿಗೆ ಎಂತ ಆಯಿತು ಅಂದರೆ, ನನ್ನ ಗಿಡ ಆಟೋಮ್ಯಾಟಿಕಲಿ ಕೊಳ್ತೋಗ್ಲಿಕ್ಕೆ ಶುರು ಆಯಿತು. ಹಾಗೆ ಮಾಡಿದ್ದೇವೆ. ಮತ್ತು ಈ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತು ಇದು ನಾನು ಇನ್ನೊಂದು ಹೇಳುವ ವಿಷಯ, ನನ್ನ ಇನ್ನೊಂದು ಅಪ್ಕಮಿಂಗ್ ವಿಡಿಯೋ ಅಂದರೆ ಇವಾಗ ನೆಕ್ಸ್ಟ್ ಅಪ್ಕಮಿಂಗ್ ವಿಡಿಯೋ ನಾನು ನನ್ನ ಮನೆ ತೋರಿಸೋದರ ವಿಡಿಯೋ ಮಾಡ್ತೇನೆ. ಹಾಗೆಯೇ ಎಂತ ಅಂದರೆ ಎವ್ರಿ ಸ್ಯಾಟರ್ಡೇ ಆ್ಯಂಡ್ ವೆಡ್ನೆಸ್ಡೇ ಆ್ಯಂಡ್ ಟ್ಯೂಸ್ಡೇ ಐ ವಿಲ್ ಬಿ ಪೋಸ್ಟಿಂಗ್ ದ ವಿಡಿಯೋಸ್. ಹಾಗೆ ಸೊ ದಸರಾ ಹಾಲಿಡೇಸಿಗೆ ನಾನು ಪ್ರಿಪೇರ್ ಮಾಡಲಿಕ್ಕೆ ಉಂಟು. ಮತ್ತು ಇನ್ನೊಂದು ವಿಷಯ, ನನಗೆ ಎಕ್ಸಾಮ್ ಉಂಟು ಆ್ಯಕ್ಚುಲಿ ಯಾವಾಗ ಒಂದು
ಇನ್ನು ಒಂದು ತಿಂಗಳಲ್ಲಿ ಶುರು ಆಗ್ತದೆ. ಹಾಗೆ ಇನ್ನೊಂದು ತಿಂಗಳು ಉಂಟು ಎಕ್ಸಾಮಿಗೆ. ಹಾಗೆ ಎಕ್ಸಾಮ್ ಆದ ಮತ್ತೆ ಎಕ್ಸಾಮ್ ಆಗುವ ಟೈಮಲ್ಲಿ ನನಗೆ ವೀಡಿಯೋ ಮಾಡಲಿಕ್ಕೆ ಆಗೋದಿಲ್ಲ. ಹಾಗೆ ಎಲ್ಲರೂ ಡಿಸಪಾಯಿಂಟ್ ಆಗಬೇಡಿ. ಸೊ ಪ್ಲೀಸ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ನೋಟಿಫಿಕೇಷನ್ ಹಾಕಿ. ಥ್ಯಾಂಕ್ ಯು.